ಆತ್ಮೀಯ H16 ನ್ಯೂಸ್ ಅರ್ಥಾತ್ ಸಿದ್ದರಾಮಯ್ಯಗೆ ಸ್ವಾಗತ. ನಾನು ನಿಮ್ಮವ MI ಅಥವಾ ಮಲ್ಲಪ್ಪ ಜೋತಾವರ್. ಆತ್ಮೀಯರೇ, ಸುಪ್ರೀಂ ಕೋರ್ಟ್ SIR ನಿಮಗೆ ಗೊತ್ತದ, ಇದ್ರ ಬಗ್ಗೆ ಬಿಡಿಸಿ ಹೇಳೋ ಅವಶ್ಯಕತೆ ಇಲ್ಲ. ಇಲೆಕ್ಷನ್ ಕಮಿಷನ್ ಮತ್ತು ಪ್ರತಿಯೊಂದು ರಾಜ್ಯ ಸರ್ಕಾರದ ವಿರುದ್ಧ ತಿಕ್ಕಾಟ ನಡೀತಾ ಇರೋದು ನೀವು ನೋಡಿದ್ರಿ. SIR ಸಲುವಾಗಿ ಇದು ಸ್ಪೆಷಲ್ಲಾಗಿ ಈ ಒಂದು ತನಿಖೆ ಮಾಡಿಸುವಂಥದ್ದು, ಹೊರಗಿನವ್ರನ್ನ ಹೊರಗೆ ಹಾಕುವಂತಂದ್ರೆ ಬೇರೆ ದೇಶಗಳಿಂದ ಬಂದಂಥವರು, ಅದರಲ್ಲೂ ನಿಮಗೆ ಗೊತ್ತದ ಈ ವಲಸೆ ಬಂದು ನಮ್ಮಲ್ಲಿ ಸೇರಿದವರು, ಅಂಥವ್ರು ಹೊರಗೆ ಹಾಕುವಂಥ ಕೆಲಸಗಳು ಈ ಮೂಲಕ ಮಾಡ್ತಾಯಿದ್ದೀವಿ ಅನ್ನೋದು ಎಲೆಕ್ಷನ್ ಕಮಿಷನ್ ವಾದ. ಆದರೆ ಇಲ್ಲಿವರೆಗೆ ಎಷ್ಟು ಬಂದರು ಹೊರಗಿನವರು, ಎಷ್ಟು ಬಂಗಾಳಿಗಳು ಬಂದರು, ಎಷ್ಟು ಅಫ್ಘಾನಿಗಳು ಬಂದರು, ಎಷ್ಟು ಪಾಕಿಸ್ತಾನಿಗಳು ಬಂದರು, ಅದರದ ಲಿಸ್ಟ್ ಇಲ್ಲಿವರೆಗೆ ಹೊರಗೆ ಬಿಟ್ಟಿದ್ದಾರೆ ಇವರು ಇಲ್ಲ. ಹೀಗಾಗಿ ಏನಾಗಿದೆಪ್ಪ ಅಂದರೆ ಇದು ದೊಡ್ಡ ತಾರಕಕ್ಕೆ ಏರ್ಬಿಡೋದ ವಿರೋಧ ಪಕ್ಷ ಮತ್ತು ಆಡಳಿತಾರೂಢ ಪಕ್ಷ BJP ಮತ್ತು ವಿರೋಧ ಪಕ್ಷಗಳಾಗ. ಹೀಗಾಗಿ ಪ್ರತಿಯೊಂದು ರಾಜ್ಯದಲ್ಲೇ ತಕರಾರು ಹೆಚ್ಚಾಗಿ ಇವತ್ತಾದಂತೆ ತಾರಕಕ್ಕೆ ಹೋಗಿ ವೆಸ್ಟ್ ಬೆಂಗಾಲ್ದಲ್ಲೇ ಸ್ವತಃ ಮುಖ್ಯಮಂತ್ರಿಯವರು ತಮ್ಮ ರಾಜ್ಯದಲ್ಲಿ ಇದು ಬೇಡಪ್ಪ SIR, ಇವರು ಕೇಂದ್ರದವರು ಅಥವಾ ಎಲೆಕ್ಷನ್ ಕಮಿಷನ್ನ ಕೇಂದ್ರದ ಒಂದು ಏಜೆಂಟ್ ಅನ್ನೋರಾಗಿ ಮಾತಾಡ್ತಾ ಇದ್ದಾರೆ. ಅವರಿಂದಾಗೆ 1 ಕೋಟಿ 65 ಲಕ್ಷ 70 ಲಕ್ಷ ವೋಟರ್ಸ್ಗಳು ಹೋಗ್ತಾ ಇದ್ದಾರೆ. ಆ 70 60 1 ಕೋಟಿ 2 ಕೋಟಿ ಎಕ್ಸಸ್ ಇದ್ದಂಥವರು ಅವರು ನಮ್ಮ ಮತದಾರ ಕಟ್ ಮಾಡ್ತಾ ಇದ್ದಾರೆ. ಇವರು ಎಲೆಕ್ಷನ್ ಕಮಿಷನ್ನ ಜ್ಞಾನೇಶ್ ಕುಮಾರ್ ಅವರು ಈ ಒಂದು ಮತದಾರರನ್ನು ಕಟ್ ಮಾಡಿ ನಮಗೆ ಸೋಲುವಂಥ ಒಂದು ಪರಿಸ್ಥಿತಿ ತರ್ತಾ ಇದ್ದಾರೆ. ಇದು ಪ್ರಜಾಪ್ರಭುತ್ವದ ವಿರೋಧಿ ನಡೆ ಅಂತ ಸುಪ್ರೀಂ ಕೋರ್ಟ್ನಲ್ಲಿ ವಾದ ಮಾಡಿದರು, ಹೈಕೋರ್ಟ್ನಲ್ಲಿ ವಾದ ಮಾಡಿದರು. ಕೊನೆಗೆ ಸುಪ್ರೀಂ ಕೋರ್ಟ್ ಇವರಿಬ್ಬರು ತಕರ ಇಲ್ಲ, ನಾವು ಮಾಡ್ತಾ ಇಲ್ಲ, ಹೊರಗೆ ನಾವು ನುಸುಳುಕೋರನ್ನು ಒಳಗೆ ಬರೋಂಥವ್ರು ನಾವು ಅಷ್ಟೊತ್ತಿಗೆ ಆಗಿದ್ದೀವಿ, ನಾವು ಇಲ್ಲಿ ತೆಗಿತಾ ಇಲ್ಲ ಅಂತೇಳಿ. ಅದಕ್ಕೆ ಇವರು ಸಾಕಷ್ಟು ನಿಮಗೂ ಗೊತ್ತದ, ರಾಹುಲ್ ಗಾಂಧಿ ಅವರು ಸಹಿತ ಯಾವ ರೀತಿಯಾಗಿ ಒಂದೊಂದು ಮನೆಯಲ್ಲಿ 500 600 ವೋಟರ್ಸ್ ಕೇಳಿದ ತಕ್ಷಣ ಇಲ್ಲ ಅವ್ರಿಗೆ ಮನೆ ಇಲ್ಲ ಅದಕ್ಕೆ ಮಾಡಿದ್ದಾರೆ ಅನ್ನುವಂಥ ಮಾತುಗಳನ್ನು ಸ್ವತಃ ಜ್ಞಾನೇಶ್ ಕುಮಾರ್ ಅವರು ಹೇಳಿ ದಾರಿ ತಪ್ಪಿಸೋ ಕೆಲಸ ಮಾಡಿದರು. ಅಥವಾ ನಿಜವಾಗಿಯೂ ಹಂಗಿದ್ದಾರೋ ಗೊತ್ತಿಲ್ಲ. ಆದರೆ ಆರೋಪ ಪ್ರತ್ಯಾರೋಪ ಇದ್ದಿದ್ದು ಕೊನೆಗೆ ಈ ಆರೋಪ ಪ್ರತ್ಯಾರೋಪಕ್ಕೆ ಬೇಸತ್ತ ನಮ್ಮ ನ್ಯಾಯಾಂಗ, ಅದರಲ್ಲೂ ಮುಖ್ಯವಾಗಿ ಸುಪ್ರೀಂ ಕೋರ್ಟ್ ಇದ್ದು ಆರ್ಡರ್ ಮಾಡಿಬಿಡ್ತು, ನೀವಿಬ್ಬರು ಜಗಾಡಕ್ಕೆ ಹೋಗ್ಬೇಡ್ರಪ್ಪ, ನಮ್ಮವ್ರನ್ನ ನೇಮಿಸ್ಬಿಡ್ತೀವಿ. ಸುಪ್ರೀಂ ಕೋರ್ಟ್ ಏನು ಮಾಡಿದ್ರು, ಜುಡಿಷಿಯಲ್ ಟೀಮ್ ತಯಾರು ಮಾಡ್ತೀವಿ, ಅದು ಹೇಳಿದಾಗ ನೀವು ಕೇಳ್ಕೊಂಡು ಹೋಗ್ರಿ. ಇಬ್ಬರು ಅವ್ರು ನೋಡ್ತಾರೆ, ಅಬ್ಸರ್ವೇಷನ್ ಅವರ ಮಾಡ್ತಾರೆ, ಯಾರು ಇಲ್ಲವರು ಯಾರು ಹೊರಗಿನವರು ಏನು ಎಂತು ಅಂತೇಳಿ. ನಿಜವಾಗಿ ಇದೊಂದು ಭಾಳ ಐತಿಹಾಸಿಕವಾದಂಥ ನಿರ್ಧಾರ, ಮತ್ತು ಇದು ಆಗಲೇಬೇಕಾಗಿತ್ತು. ಯಾಕಂದ್ರೆ ವಿರೋಧಿಗಳು ಒಕ್ಕಟ್ಟಿನಿಂದ ಒಕ್ಕೊರಲಿನಿಂದ ಇದನ್ನು ವಿರೋಧ ಮಾಡ್ತಾಯಿದ್ರು. ಎಲೆಕ್ಷನ್ ಕಮಿಷನರ್ ಅವ್ರಿಗೆಲ್ಲರದು ಏನಪ್ಪ ಅಂದ್ರೆ ಇವರು ಮೋದಿ ಅವ್ರು ಹೇಳಿದಂಗೆ ಕೇಳ್ಕೊಂಡು ಹೋಗುವಂಥವ್ರು, ಸೆಂಟ್ರಲ್ ಗೌರ್ಮೆಂಟ್ ಏನು ಹೇಳ್ತದೆ ಕೇಳ್ಕೊಂಡು ಹೋಗುವಂಥವ್ರು ಅಂತ ಸ್ಪಷ್ಟವಾಗಿ ವಾದ ಮಾಡ್ತಾ ಇದನ್ನು ನಾನು ಇಂಟ್ರೊಡ್ಯೂಸ್ ಮಾಡಿದ್ದು. ಮೊದಲ EVM ಮೂಲಕ ನಮ್ಮ ಏನಪ್ಪ ಅಂದ್ರೆ ನಮ್ಮ ಪ್ರಜಾಪ್ರಭುತ್ವವನ್ನು ಕಸ್ಕೊಂಡಿರೋರು BJPಗರು ಇವತ್ತು ಈ ಸ್ವತಃ ಎಲೆಕ್ಷನ್ ಕಮಿಷನ್ನ ಮುಂದಿಟ್ಟುಕೊಂಡು ಇವರು ಆಟ ಆಡ್ತಾ ಇದ್ದಾರೆ ಅನ್ನೋದು ಬಲ ಗಂಭೀರವಾದಂಥ ಆರೋಪ. ಅದಕ್ಕೆ ಇವತ್ತೇನು ಮಾಡಿಬಿಟ್ಟಿದ್ದಪ್ಪ ಅಂದ್ರೆ ಕೋರ್ಟ್ ಇದ್ದಿದ್ದು ಇಲ್ಲ, ಅಲ್ಲಿಯ ಹೈಕೋರ್ಟ್ಗೆ ಆರ್ಡರ್ ಮಾಡಿಬಿಡ್ತೀವಿ, ನೀವು ಇದ್ದಾದ್ರು ಇದರಲ್ಲಿ ಎಂಟ್ರಿ ಆಗಿ ಇದು ಆಗ್ದಂಗೆ ನೋಡ್ಕೊಳ್ರಿ, ಬೋಗಸ್ ಹೋಟ್ಗಳು ಆಗ್ದಂಗೆ ನೋಡ್ಕೊಳ್ರಿ, ಪ್ರತಿಯೊಬ್ಬ ಅಲ್ಲಿ ಮತದಾರರಿಗೆ ಯಾವುದೇ ಮತದಾರ ಇರಲಿ ಮತದಾರನ ಹಕ್ಕು ತಪ್ಪಬಾರ್ದು, ಮತ್ತು ಅದೇ ಕಾಲಕ್ಕೆ ನುಸುಳುಕೋರರಿಗೆ ಅವಕಾಶ ಸಿಗಬಾರ್ದು ಅನ್ನೋ ಆಜ್ಞೆಯನ್ನು ಹೊರಡಿಸಿದ್ರಿಂದಾಗಿ ಇವತ್ತು ಈ ಬೆಂಗಾಲದ ಎಲ್ಲ ಜುಡಿಷರಿ ಜಡ್ಜಸ್, ಡಿಸ್ಟ್ರಿಕ್ಟ್ ಮಟ್ಟದಿರಲಿ ತಾಲೂಕು ಮಟ್ಟದಿರಲಿ, ವಿಶೇಷವಾಗಿ ಡಿಸ್ಟ್ರಿಕ್ಟ್ ಮಟ್ಟದಲ್ಲ ಜಡ್ಜಸ್ಗಳನ್ನ ನೇಮಿಸಿ ಉಳಿದೆಲ್ಲ ಅಲ್ಲಿಯ ಲೋಕಲ್ ಗೌರ್ಮೆಂಟ್ ಅಧಿಕಾರಿಗಳನ್ನು ನೇಮಿಸುವಂಥದ್ದು, ಸೆಂಟ್ರಲ್ ಗೌರ್ಮೆಂಟಿನ ಅದರಲ್ಲೂ ಎಲೆಕ್ಷನ್ ಕಮಿಷನ್ನ ಅಧಿಕಾರಿಗಳು ನೇಮಿಸುವಂಥದ್ದು, ಅವ್ರಿಗೆ ಇಬ್ಬರ ಮೇಲೆ ಅಬ್ಸರ್ವೇಷನ್ ಆಗಿ ಜುಡಿಷರಿ ಅಂದರೆ ಈ ಜಡ್ಜಸ್ ನ್ಯಾಯಾಂಗ ಅಬ್ಸರ್ವೇಷನ್ ಇಡುವಂಥ ಒಂದು ನಿರ್ಧಾರ ಮಾಡಿದ್ರಿಂದಾಗಿ ಇಬ್ಬರು ಖುಷಿಯಾಗಿದ್ದಾರೆ. ಅದರಲ್ಲೂ ಮುಖ್ಯವಾಗಿ ವೆಸ್ಟ್ ಬೆಂಗಾಲದ ಮುಖ್ಯಮಂತ್ರಿ ಮಮತಾ ಬ್ಯಾನರ್ಜಿ ಅವರು ಇದು ಭಾಳ ಬೆಸ್ಟ್ ಕೆಲಸ ಆಯಿತು, ಇದೇನಪ್ಪ ಅಂದ್ರೆ ಪ್ರಜಾಪ್ರಭುತ್ವದ ಗೆಲುವು ಅಂತೇಳಿ ಸ್ವಾಗತ ಮಾಡಿದ್ದಾರೆ. ಈಗ ಅದ್ರ ಪ್ರಕಾರ ನಡೀತಾ ಇದೆ. ಕಡಿಮೆ ಬಿದ್ದ ತಕ್ಷಣ ಜಡ್ಜಸ್ಗಳು ಕಡಿಮೆ ಬಿದ್ದಿದ್ದಾರೆ ಅಂತ ಅನ್ನಿಸ್ತದೆ ಇತ್ತೀಚೆಗೆ. ಅದಕ್ಕೆ ಸ್ವತಃ ಮತ್ತೆ ಆರ್ಡರ್ ಮಾಡಿದ್ದಾರೆ ನಮ್ಮ ಕಲ್ಕತ್ತಾ ಹೈಕೋರ್ಟ್ಗೆ, ನೀವು ಜಾರ್ಖಂಡಿಂದ ಮತ್ತು ಒಡಿಸ್ಸಾದಿಂದ ನೀವು ಜಡ್ಜಸ್ ಕರ್ಕೊಳ್ಬೋದು, ಅವ್ರು ತೊಗೊಂಡು ಅವರಿಂದ ಸಹಾಯ ಪಡ್ಕೊಂಡು ನೀವು ಈ ಫೆಬ್ರವರಿ 28 ಮತದಾರ ಲಿಸ್ಟನ್ನು ನೀವು ಬಿಡುಗಡೆ ಮಾಡಬೇಕು ಅಂತೇಳಿ. ಯಾಕಂದರೆ ಇಲ್ಲಿವರೆಗೆ ಮತದಾರ ಲಿಸ್ಟದ ಬಗ್ಗೆ ತಕರಾರಿದ್ದು ಮೊದಲು EVM ಬಗ್ಗೆ ಆಯಿತು, ಆಮೇಲೆ VVPAT ಬಗ್ಗೆ ಆಯಿತು, ಬ್ಯಾಲೆಟ್ ಪೇಪರ್ ಬರಲಿ ಅಂತಾಯಿತು,
ಈಗೆಲ್ಲ ಬಿಟ್ಟು ಈಗ ಏನಾಗಿಬಿಟ್ಟಿದಪ್ಪ ಅಂದ್ರೆ ಎಲೆಕ್ಷನ್ ಕಮಿಷನ್ ಈ ಕೆಲಸ ಮಾಡ್ತಾಯಿದ್ದ ಎಲ್ಲೇ ತಮಗೆ ಬೇಡ ಅಂತ ಅದರಲ್ಲಿ ಮುಖ್ಯವಾಗಿ ಮುಸ್ಲಿಂ ವೋಟರ್ಸ್ಗಳನ್ನ ಕಟ್ ಮಾಡೋಂಥ ಕೆಲಸ ಮಾಡ್ತಾಯಿದ್ದಾರೆ. ಅವ್ರ ಮೇನ್ ಯಾಕಂದ್ರೆ 2-3% ಆಗ್ತಿರ್ತದೆ ಯಾವುದೇ ಇದ್ದರು, ಏನು 10-20% ಡಿಫ್ರೆನ್ಸ್ ಆಗ್ತಾ ಇರೋದಿಲ್ಲ. ಆಡಳಿತಾರೂಢ ಪಕ್ಷಕ್ಕಾಗಿರ್ಬೋದು, ವಿರೋಧ ಪಕ್ಷಕ್ಕಾಗಿರ್ಬೋದು 2-3% ಚೇಂಜ್ ಆಗ್ತಂದ್ರೆ ಈಗ ಒಂದು ಸ್ಟೇಟ್ದಾಗ 60-70 ಲಕ್ಷ ಜನಸಂಖ್ಯೆ ಆದ ಮೇಲೆ ಲೆಕ್ಕ ಹಾಕಿದಾಗ 1 ಕೋಟಿ ಕಷ್ಟ ಆದ್ರೆ ಆ 1 ಕೋಟಿ ಆನರ್ ವ್ಯವಸ್ಥೆದಾಗ 3-4% ಆಗ್ತದೆ ರಾಜ್ಯ ಮಟ್ಟದಲ್ಲೇ. ಆ 3-4% ಮತ ಬೆಳೆದೇ ಹೋದಂದ್ರೆ ಅದು ಯಾವ ಪಕ್ಷಕ್ಕೆ ಲಾಭ ಆಗ್ತದೆ ಬಿಡಿಸಿ ಹೇಳಬೇಕಾಗಿಲ್ಲ ಅದನ್ನು. ಇದು ಆಗಬಾರ್ದು ಅನ್ನೋ ಕಾರಣಕ್ಕಾಗಿ ಈ ಸಲ ನಮ್ಮ ನ್ಯಾಯಾಂಗನ ಇದರಲ್ಲಿ ಎಂಟ್ರಿಯಾಗಿ ಬೋಗಸ್ ಯಾರು ಮತದಾರದಾರ ಅವ್ರು ತೆಗೆಯುವಂಥದ್ದು ಮತ್ತು ಅರ್ಹ ಮತದಾರರಿಗೆ ತಪ್ಪಬಾರ್ದು. ಬೋಗಸ್ನ ತೆಗಿತೀನಿ ಅಂತ ತಿಳ್ಕೊಂಡು ಅರ್ಹ ಮತದಾರ ಕಟ್ಟುವಂಥದ್ದು ಆಗಬಾರ್ದು. ಯಾಕಂದ್ರೆ ಒಬ್ಬ ಮತದಾರ ಅಂದ್ರೆ ಈ ದೇಶದ ಪ್ರಜೆ, ಅವನ ಹಕ್ಕು ವೋಟ್ ಮಾಡುವಂಥದ್ದು, ಈ ದೇಶದ ತನ್ನ ನಾಯಕನ ತಾನು ಆಯ್ಕೆ ಮಾಡ್ಕೊಳ್ಳುವಂಥದ್ದು, ತನ್ನ ಪಕ್ಷವನ್ನು ತಾನು ಆಯ್ಕೆ ಮಾಡ್ಕೊಳ್ಳುವಂಥದ್ದು ಅವನ ಹಕ್ಕು. ಅದನ್ನು ಕಚ್ಕೊಳ್ಬಾರ್ದು ಅನ್ನೋ ದೃಷ್ಟಿ ಇಟ್ಕೊಂಡು ನಮ್ಮ ನ್ಯಾಯಾಂಗ ಇವತ್ತು ಎಂಟ್ರಿ ಆಗಿದೆ. ಅದರೊಳಗೆ ನಿಜವಾಗಿಯೂ SIRಗೆ ಇದು ಬೇಕಾಗಿದ್ದಿಲ್ಲ ಅಂತಲ್ಲ. ಹಾಗೆ ತಿಳ್ಕೊಂಡು ಯಾರ್ಯಾರನೋ ಪಾಪ ನುಸುಳುಕೋರ ತಿಳ್ಕೊಂಡ್ರು, ಇಂಟ್ರೊಡ್ಯೂಸರ್ಸ್ ಅಂತ ಒಳಗೆ ಬಂದಿದ್ದಾರೆ ತಿಳ್ಕೊಂಡು ಅವ್ರು ಕಿತ್ತು ಹಾಕೋದಕ್ಕಿಂತಲೂ ಅವ್ರು ಯಾರು, ಏನು, ಎಲ್ಲಿದ್ದು ಬಂದರು, ಹೆಂಗೆ ಬಂದರು, ಯಾಕೆ ಬಂದರು, ಇದನ್ನೆಲ್ಲ ಇವತ್ತು ಹುಡುಕ್ಬೇಕಾಗಿದೆ. ಅನಿವಾರ್ಯದ ಆ ಕೆಲಸ ಎಲೆಕ್ಷನ್ ಕಮಿಷನ್ ಮಾಡಲಿಕ್ಕಿದ್ದು ಒಳ್ಳೆಯದನ. ಆದರೆ ಇಲ್ಲಿ ಏನು ಒಂದು ಅಪಾಯ ಇತ್ತಪ್ಪ ಅಂತಂದ್ರೆ ಈ ಆಡಳಿತಾರೂಢ ಪಕ್ಷ ಅಂದ್ರೆ BJPಗೆ ಅನುಕೂಲ ಆಗುವಂಗೆ ಮ್ಯಾಕ್ಸಿಮಮ್ ಮುಸ್ಲಿಂ ಹುಡುಗರನ್ನು ಕಟ್ಟಿಬಿಡುವಂಥ ಒಂದು ಏನೋ ಅಲ್ಲಿ ಅಪಾಯಕಾರಿಯಾದ ಬೆಳವಣಿಗೆ ಆಗಲಿಕ್ಕತ್ತದ ಅನ್ನುವಂಥ ದೃಷ್ಟಿ ಇಟ್ಟುಕೊಂಡು ಈ ನಮ್ಮ ವಿರೋಧ ಪಕ್ಷಗಳು ವಿರೋಧ ಮಾಡಿದ್ದಕ್ಕಾಗಿ ಸುಪ್ರೀಂ ಕೋರ್ಟ್ ಅಷ್ಟು ಅಂತ ಹೇಳಿದ. ಈಗ ಇನ್ನು ಮೇಲೆ ಯಾರು ಆರೋಪ ಪ್ರತ್ಯಾರೋಪ ಮಾಡೋದು ಮೋಸ್ಟ್ಲಿ ಬರಲಿಕ್ಕಿಲ್ಲ ಅನ್ನಿಸ್ತದ. ಯಾಕಂದರೆ ಈಗ ನ್ಯಾಯಾಂಗನ ಮುಂದೆ ನಿಂತದ, ಅವರ ಮತದಾರರ ಪಟ್ಟಿಯನ್ನು ಮಾಡಿದಾರ. ಇನ್ನೇನಿಲ್ಲ, ಇದ್ರ ಜೊತೆಗೆ ಇನ್ನೇನಾಗಬೇಕಾಗಿದೆಪ್ಪ ಅಂದ್ರೆ EVM ಜೊತೆಗೆ VVPAT ಅದು ಆಗಲೇಬೇಕು ಕಂಪಲ್ಸರಿ ಪ್ರತಿಯೊಂದು ಬೂತಿಗೆ. ಇದೊಂದು ಮಾಡಿಬಿಟ್ರಪ್ಪ ಅಂತಂದ್ರೆ ಮ್ಯಾಕ್ಸಿಮಮ್ ಇಲ್ಲಿ ಬೋಗಸ್ ಕಡಿಮೆ ಆಗ್ತದೆ ಅನ್ನೋದು ಈ EVM ತಜ್ಞರ ಅಭಿಪ್ರಾಯ. ಅದರಲ್ಲೂ ಎಲ್ಲರಿಗೂ ಬ್ಯಾಲೆಟ್ ಪೇಪರ್ ಮಾಡೋದು ಭಾಳ ಕಷ್ಟ ಕೆಲಸ. ನಿಯರ್ ಟು 100 crores ಆಗಿವಿ ನಾವು ಇವತ್ತು. 100 ಕೋಟಿ ಜನರಿಗೆಲ್ಲ ನಾವು ಬ್ಯಾಲೆಟ್ ಪೇಪರ್ ಮೂಲಕ ಎಲೆಕ್ಷನ್ ಮಾಡ್ತೀವಪ್ಪ ಅಂತಂದ್ರೆ ಎಷ್ಟು ತಿಂಗಳು ಹೋಗ್ತದೆ, ಎಷ್ಟು ದಿನಗಳು ಹೋಗ್ತದೆ. EVM ಇದ್ದರೆ ಇವತ್ತು 1 ತಿಂಗಳು 2 ತಿಂಗಳು ಹೋಗೋ ಮುಂದೆ ಏನು ಇದು ನಮ್ಮ ಬ್ಯಾಲೆಟ್ ಪೇಪರ್ ಆಯ್ತಪ್ಪ ಅಂದ್ರೆ 6 ತಿಂಗಳು, ವರ್ಷ, ಯಾರಿಗೆ ಗೊತ್ತು. ಜನಸಂಖ್ಯೆ ಸಾಕಷ್ಟು ಬೆಳೀತಾ ಇದೆ. ಅದೆಲ್ಲ ದೃಷ್ಟಿ ಇಟ್ಟುಕೊಂಡು EVM ಪ್ಲಸ್ VVPAT ಮಾಡಿ ಜೊತೆಗೆ ಪ್ರತಿಯೊಂದು ಮತದಾರ ಪಟ್ಟಿಯನ್ನು ಒಂದು ಪರಿಷ್ಕರಣೆ ಮಾಡೋ ಮುಂದೆ ಆ ಸಂದರ್ಭದಲ್ಲೇ ಈ ಜುಡಿಷರಿ ಅಂದರೆ ನ್ಯಾಯಾಂಗ ಎಂಟ್ರಿಯಾಗಿ ಯೋಗ್ಯ ಮತದಾರರು ಮತ್ತು ಈ ದೇಶದ ಯೋಗ್ಯ ಪ್ರಜೆಗಳು ಅವ್ರಿಗೆ ಮತ ಸಿಗುವಂಥ ವ್ಯವಸ್ಥೆ ಮಾಡಿಬಿಟ್ರೆ ಮೋಸ್ಟ್ಲಿ ಈಗ ಆರೋಪ ಪ್ರತ್ಯಾರೋಪಗಳು ನಿಲ್ತಾವೆ. ಜೊತೆಗೆ ಇನ್ನೊಂದು ಮಾತನ್ನು ಆಗಬೇಕಾಗಿದ್ದು ಭಾಳ ಮಹತ್ವದ ಈ ಸಂದರ್ಭದಲ್ಲೇ ಸುಪ್ರೀಂ ಕೋರ್ಟ್ ಇನ್ನೊಂದು ಆರ್ಡರ್ ಮಾಡಲೇಬೇಕಾದಂಥದ್ದು. ಅದೇನು 2 ಮಾಡಿದ್ರೆ ಕಾನೂನು ಅಂದ್ರೆ ಒಂದು ಕ್ಯಾಬಿನೆಟ್ಟು, ಒಂದು ಪ್ರೈಮ್ ಮಿನಿಸ್ಟರು ಮತ್ತು ಇನ್ನೊಬ್ಬರು ವಿರೋಧ ಪಕ್ಷದವರು ಅದನ್ನು ಕಿತ್ತು ಹಾಕಿ ಪ್ರೈಮ್ ಮಿನಿಸ್ಟರ್, ಚೀಫ್ ಜಸ್ಟಿಸ್, ವಿರೋಧ ಪಕ್ಷ ನಾಯಕರು ಈ 3 ಜನ ಈ ಇಲೆಕ್ಷನ್ ಕಮಿಷನ್ ನೇಮಿಸುವಂಥ ಹಳೆಯ ಪದ್ಧತಿ ಅಂತಂದ್ರೆ ಭಾಳ ಬೆಸ್ಟ್ ಆಗ್ತದೆ. ಯಾಕೆ ನಮ್ಗೆ ಪ್ರಜಾಪ್ರಭುತ್ವ ಮುಖ್ಯದಿಲ್ಲ, ಯಾರು ಗೆಲ್ತಾರೋ ಯಾರು ಸೋಲ್ತಾರೋ ಜನಕ್ಕೆ ಬಿಟ್ಟಂಥ ವಿಷಯ. ನಾವು ಇದನ್ನು ಏನಪ್ಪ BJP ಪರನೂ ಅಂತಲ್ಲ, ವಿರೋಧ ಅಂತಲ್ಲ. ಪ್ರಜಾಪ್ರಭುತ್ವ ಉಳಿಬೇಕಾಗಿತ್ತಂದ್ರೆ, ಪ್ರಜೆಗಳ ಧ್ವನಿಗಳು ಉಳಿಬೇಕಾಗಿತ್ತಪ್ಪ ಅಂತಂದ್ರೆ ಇದು ಭಾಳ ಪ್ರಮುಖದ. ಯಾಕಂದ್ರೆ 3 ಡಿಫ್ರೆಂಟ್ ಫೀಲ್ಡ್ಗಿರೋದ್ರಿಂದ ಒಂದು ಆಡಳಿತಾರೂಢ ಪಕ್ಷ ಅವ್ರು ಇರಲೇಬೇಕಾಗ್ತದೆ ಪ್ರಧಾನಿ, ಇನ್ನೊಂದು ವಿರೋಧ ಪಕ್ಷ ಇರಲೇಬೇಕಾಗಿದ್ದು. ಅವರಿಬ್ಬರು ಸರಿ ಇದ್ದಾರೆ ಅನ್ನೋದಕ್ಕೆ ನಮ್ಮ ಚೀಫ್ ಜಸ್ಟಿಸ್ ಆಫ್ ಇಂಡಿಯಾ ಜುಡಿಷರಿ ಒಂದಿದ್ರೆ ನಿಶ್ಚಿತವಾಗಿಯೂ ಜುಡಿಷರಿ ಜೊತೆಗೆ ಈಗ ಎಂಟ್ರಿ ಅಂತ ಆಗಿದೆ ಮತದಾರ ಪಟ್ಟಿಯಲ್ಲೇ ಇವೆಲ್ಲ ಆಯ್ತಪ್ಪ ಅಂತಂದ್ರೆ ನಿಶ್ಚಿತವಾಗಿಯೂ ಒಂದು ಒಳ್ಳೆ ಗೌರ್ಮೆಂಟ್ ರಚನೆ ಮಾಡೋದಕ್ಕೆ ಪ್ರಜಾಸತ್ತಾತ್ಮಕ ಬೆಲೆ ಕೊಟ್ಟಾಗ ಈಗ ಹೇಳಿದಂಗೆ EVM ಜೊತೆಗೆ VVPAT ಅದ್ರ ಜೊತೆಗೆ ಏನಪ್ಪ ಅಂದರೆ ಎಲೆಕ್ಷನ್ ಕಮಿಷನ್ ನೇಮಿಸುವಂಥದ್ದು ಈಗಿದ್ದ ಪದ್ಧತಿ ಅಲ್ಲ. ಒಂದು ಅಧ್ಯಕ್ಷ, ಒಂದು ನಮ್ಮ ಪ್ರಧಾನಿ, 2 ವಿರೋಧ ಪಕ್ಷದ ನಾಯಕರು, 3 ನಮ್ಮ ಜುಡಿಷರಿ ಹೆಡ್ ಅಂದರೆ CJI ಹಾಗೆ ಆಯ್ಕೆ ಮಾಡುವಂಥದ್ದು ಬಂತಪ್ಪ ಅಂದರೆ ನಿಶ್ಚಿತವಾಗಿಯೂ ಎಲೆಕ್ಷನ್ ಮೇಲೆ ಯಾರೂ ಆರೋಪ ಮಾಡುವಂಥ ಪ್ರಸಂಗ ಬರೋದಿಲ್ಲ ಅಂಥೇಳಿ ಈ ಸಂದರ್ಭದಲ್ಲಿ ನಾವು ಖಚಿತವಾಗಿ ಹೇಳಬೇಕಾಗ್ಯದ. ಯಾಕಂದ್ರೆ ನಮ್ಮ ವಿರೋಧ ಪಕ್ಷಗಳು ಬೆಳೀತಾ ಇರೋದು ಇವಿಷ್ಟು. ಇಲ್ಲಾಂದ್ರೆ ಬ್ಯಾಲೆಟ್ ಪೇಪರ್ ಇಟ್ ಇಸ್ ಹೈಲಿ ಇಂಪಾಸಿಬಲ್ ಅನ್ನಿಸ್ತದೆ. ಹೌದು, ಇವತ್ತು ಇಂಗ್ಲೆಂಡು, ಅಮೇರಿಕಾದಲ್ಲೂ ಅದಾವ ಬ್ಯಾಲೆಟ್ ಪೇಪರ್ ಯೂಸ್ ಮಾಡ್ತಾರೆ, ಅದ್ರ ಜನಸಂಖ್ಯೆ ಕಡಿಮೆ ಅದ. ಆ ದೃಷ್ಟಿಗಳು ಅವ್ರಿಗೆ ಕ್ವಿಕ್ ಆಗ್ತದೆ. ನಮ್ಮದು ಆ ರೀತಿ ಎಲ್ಲ ನಮ್ಮದು 100 crores
ನಮ್ಮಲ್ಲಿ ವೋಟರ್ಸ್ ಇದ್ದಾರೆ. ಅದಕ್ಕೆ ಈ EVM VVPAT ಇದು ಆದಷ್ಟು ಪ್ರತಿ ಬೂತಿಗೆ ಆದಷ್ಟು ನಿಶ್ಚಿತವಾಗಿಯೂ ಇಲೆಕ್ಷನ್ ಪ್ರಾಮಾಣಿಕ ಹೋಗ್ಬೋದು. ಮತ್ತು ಮತದಾರ ಪಟ್ಟಿಯಂತೆ ಅಲ್ಲೂ ಸಹಿತ ನಮ್ಮ ಏನಪ್ಪ ಅಂದ್ರೆ ಜುಡಿಷರಿ ಎಂಟ್ರಿ ಆದರೆ ಈ ದೇಶ ಒಳಗಿಸೋಕೆ ಯಾವುದು ಇದು ಆರೋಪ ಮಾಡ್ತಾ ಇರ್ತಾರೆ ನಮ್ಮ BJPಗರು, ಇಲ್ಲ ಅಂತ ಇವರು ಆರೋಪ ಮಾಡ್ತಾ ಇರ್ತಾರೆ. ಪ್ರತ್ಯಾರೋಪ ಇದಂತೂ ಹೋಗ್ತದೆ. ಮತ್ತು ಪ್ರಜಾಪ್ರಭುತ್ವ ಹೊಸ ಗಾಳಿ ಸಿಗ್ತದೆ ಅಂತ ಹೇಳ್ತಾ, ಇದು ನಿಮ್ಗೆ ಲೈಕ್ ಆಗ್ಬೋದು. ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಜೊತೆ ಸಬ್ಸ್ಕ್ರೈಬ್ ಮಾಡಿಸ್ಕೊಂಡು. 60 ನ್ಯೂಸ್ ಸತ್ಯದ ಕೈಗಳಲ್ಲಿ ವಂದನೆಗಳು.